ನಿಮಗೆ ತಂಗಡಿಗೆ ಅವರು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಏನೋ ತಾವು ಕೇಳಿದಾಗ ಶಾಸಕರು ಇದನ್ನ ಇಂಟ್ರೆಸ್ಟ್ ತಗೋಬೇಕು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ನೋಡಿ, ನಾನು 3 ಕೋಟಿ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಆನೆಗೊಂದಿ ಉತ್ಸವಕ್ಕೆ ಅಂತ ಹೇಳಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 3 ಕೋಟಿ ಅಮೌಂಟ್ ಅಲ್ಲಿ ಉತ್ಸವ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬದಲಾಗಿ ಏನಾದ್ರೂ ಬಡವರಿಗೆ ಏನಾದ್ರೂ ಡೆವಲಪ್ಮೆಂಟ್ ವರ್ಕ್ಸ್ ಏನಾದ್ರೂ ಬೇಕಾದ್ರೆ ಟೇಕಪ್ ಮಾಡ್ಕೊಳ್ತೀನಿ ಆಗ್ಲಿ. ಅನಾವಶ್ಯಕವಾಗಿ ಉತ್ಸವದ ಹೆಸರಲ್ಲಿ ಇಂಥ ಟೈಮ್ನಲ್ಲಿ ನೀವು ಕೊಟ್ರೆ ನಾವು ಮಾಡೋದಿದ್ರೆ ಚೆನ್ನಾಗಿ ಮಾಡೋಣ, ಇಲ್ಲ ಅಂತಂದ್ರೆ ಅದ್ರ ತಂಟೆಗೆ ನಾವು ಹೋಗೋದು ಬೇಡ ಅಂತ ಹೇಳಿ. ಅದಕ್ಕೆ ಅವರು ತಂಗಡಿಗೆ HK ಪಾಟೀಲ್ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಅಮೌಂಟ್ ಇನ್ನ ನಿಮಗೆ ಸ್ವಲ್ಪ ಅಮೌಂಟ್ ಇಸ್ಕೊಡ್ತೀನಿ ಅಂತ ಹೇಳಿ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಹೇಳಿದ್ರು. ನಾನು ಜಿಲ್ಲಾಧಿಕಾರಿಗಳಿಗೆ ಆನೆಗೊಂದಿ ಉತ್ಸವ ಮಾಡೋದಕ್ಕೆ ಮೇ 2, 3 ಮಾಡೋಣ ಅಂತ ನಾನು ಹೇಳಿದೆ. ಅವ್ರೇನಂತ ಹೇಳಿದ್ರು, ಇಲ್ಲ ತಂಗಡಿಗೆ ಅವರು 9, 10 ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸರ್, ಸ್ವಲ್ಪ ನೀವು ಅದಾದ್ಮೇಲೆ ಏನಾದ್ರು ಒಂದು ಡೇಟ್ ಕೊಡಿ, ನಾನು ಮಾಡ್ತೀನಿ ಅಂತಂದ್ರು. ಯಾಕಂದ್ರೆ ಅದಕ್ಕೆ ನಾವು ಪೂರ್ವ ಸಿದ್ಧತೆಗಳು ಬಹಳ ಇರ್ತೀವಿ, ಮತ್ತೆ ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ಕಷ್ಟ ಅಂತಂದ್ರು. ನಾನು 16, 17 ಬೇಕಾದ್ರೆ ಇಟ್ಕೊಳ್ಳೋಣ ಅಂತ ಹೇಳಿದೆ ನಾನು. ಆಮೇಲೆ 2ನೇ ದಿನಕ್ಕೆ DC ನನಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ಸರ್ ಶಿವರಾಜ್ ತಂಗಡಿಗೆ ಅವರು 16, 17 ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನು 23, 24 ಫಿಕ್ಸ್ ಮಾಡ್ರಿ ಡೇಟು ಅಂತ ಹೇಳಿದೆ. ನಾನು ಡೇಟ್ 23, 24 ಫಿಕ್ಸ್ ಮಾಡ್ರಿ ಅಂತ ನಾನು ಹೇಳಿದೆ. ಅದಾದ್ಮೇಲೆ ಮತ್ತೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡ್ಬಿಟ್ಟು, ಇಲ್ಲ ಸರ್ ತಂಗಡಿಗೆ ಅವರು ಜೂನ್ 11ಕ್ಕೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ನೀವೇನ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಜುಲೈ ತಿಂಗಳಲ್ಲಿ ಬೇಕಾದ್ರೆ ಮಾಡೋಣ ಅಂತಂದ್ರು. ನಾನಂದ್ರೆ ಇಲ್ಲ ನೋಡಿ ಬಾ, ಅಲ್ಲ ಸ್ವಲ್ಪ ಒಂದು ವಿಷಯ ನಾನು ದಯಮಾಡಿ ನಾನು ಹೇಳೋದ್ರಲ್ಲ ಕೇಳಿ ಬಾ, ಆಮೇಲೆ ನೀವೇನಾದ್ರೂ ಇದ್ರೆ ಅಂದ್ರೆ ನಾನು ನಡೆದಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಆಮೇಲೆ ಜುಲೈ ತಿಂಗಳಲ್ಲಿ ನಮ್ಮ ತಂಗಡಿಗೆ ಅವರು ಜೂನ್ 11ಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ತಾವು ಜುಲೈಯಲ್ಲಿ ಏನಾದ್ರು ಇಟ್ಕೊಂಡ್ರೆ ನಾವು ಚೆನ್ನಾಗಿ ಮಾಡ್ಬೋದು ಕಾರ್ಯಕ್ರಮ, ಅಷ್ಟೊಂದ್ರೊಳಗಡೆ ಫಂಡ್ಸ್ ಕೂಡ ಎಲ್ಲ ಮೊಬಿಲೈಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ರು. ಹಾಗಾಗಿ ನಾನು DC ಅವ್ರಿಗೆ ಒಂದೇ ಒಂದು ಮಾತನ್ನು ಹೇಳಿದೆ ನಾನು ಕಂಪ್ಲೀಟ್. ನೋಡಿ, ಇವಾಗ ನಾನು ಹಿಂದೆ ಒಬ್ಬ ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಇವತ್ತು ಲಕ್ಕುಂಡಿ ಉತ್ಸವ ನಾನು ಮಾಡಿದೆ, ಬಾದಾಮಿನಲ್ಲಿ ಉತ್ಸವ ಮಾಡಿದೆ, ಬಿಜಾಪುರದಲ್ಲಿ ನವರಸಪುರ ಉತ್ಸವ ಮಾಡಿದೆ. ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಇಟಗಿ ನಮ್ಮ ಅಂದ್ರೆ ಸುಮಾರು ಉತ್ಸವಗಳನ್ನ ಅಂದ್ರೆ ಜನರಿಗೆ ಆಯಾ ಭಾಗಗಳಲ್ಲಿ ಆ ಐತಿಹಾಸಿಕ ಹಿನ್ನೆಲೆ ಉಳ್ಳ ಒಂದು ಪ್ರದೇಶಗಳಲ್ಲಿ ಆ ಜನರಿಗೆ ಒಂದು ಖುಷಿಯನ್ನು ಕೊಡೋದಕ್ಕೆ ಫಸ್ಟ್ ಟೈಮ್ ನಾನು ಸಚಿವನಾಗಿರೋದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡ್ರಿ, 18 ವರ್ಷದ ಹಿಂದೆ ಎಲ್ಲ ಸಿನಿಮಾ ಕಲಾವಿದರನ್ನ ಹಿಡಿದು ಲೋಕಲ್ ಸ್ಥಳೀಯ ಕಲಾವಿದರನ್ನ ಹಿಡಿದು ಮಿಕ್ಸ್ ಮಾಡಿ ಎಲ್ಲ ಕಡೆ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನರಿಗೆ ಕೇವಲ ಮೈಸೂರು ದಸರಾ ಮಾತ್ರ ಅಲ್ಲ, ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿ ಉತ್ಸವಗಳಾಗ್ಲಿ ಅಂತ ಮಾಡಿದ್ದಂಥವನು. ಆದ್ರೆ ವಿಧಿ ಏನಂದ್ರೆ ಭಗವಂತ ಹಾಗೂ ನೀನ್ ಬದುಕಿದಿ ಹೀಗೂ ಒಂದ್ಸಲ ನೋಡು, ಯಾಕಂದ್ರೆ ಹೇಳ್ತಾ ಇದ್ರಲ್ಲಿ ನಿಸ್ಸಹಾಯಕರಾಗಿದ್ದೀರಿ ಅನ್ನೋಂಥ ಒಂದು ಸ್ಥಿತಿಯಲ್ಲಿ ಪ್ರತಿಯೊಂದಕ್ಕೂ ಇವತ್ತು ನಾನು ಅವ್ರ ಜೊತೆ ನಾನು ದಿನ ಬೆಳಿಗ್ಗೆ ಜಗಳ ಮಾಡ್ಕೊಂಡು ಹಾಗೂ ಕೆಲಸನೂ ಆಗದೆ ನೋಡ್ಕೊಳ್ಳೋದಕ್ಕೂ ಆಗದೆ ಇರುವಂತ ಸ್ಥಿತಿಯಲ್ಲಿ ಇದ್ದೀನಿ. 3 ವರ್ಷ ನೋಡಿದೀನಿ ನಾನು, 3 ವರ್ಷನೂ ಆಯ್ತು, ಇನ್ನ 2 ವರ್ಷ ಇದೆ, ಇನ್ನ ತಾಳ್ಮೆನೂ ಮುಗಿದೋಗಿದೆ. ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವನು ಕೊಟ್ಟಿದ್ದೂ ಆಯ್ತು. ಇನ್ಮೇಲೆ ನಾನು ಒಂದು 2-3 ದಿವಸದಲ್ಲಿ ದಿನಾಂಕ ಆನೆಗೊಂದಿ ಉತ್ಸವಕ್ಕೆ ಸಂಬಂಧಪಟ್ಟು ನಾನು DC ನನ್ನ ಡೇಟ್ ಹೇಳ್ತೀನಿ. ನಾನು ಅವ್ರ ಡೇಟ್ಗಳಿನ್ನ ಹೇಳಕ್ ಹೋಗಲ್ಲ, ಆ ಡೇಟ್ಗೆ ಅವ್ರು ಮಾಡಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ತಮ್ಮ ಸಮ್ಮುಖದಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ನಾನು.